ಸೊ ಹಾಯ್ ಹಲೋ ನಮಸ್ತೆ, ನನ್ನ ಹೆಸರು ಕೃಷ್ಣ ಅಂತ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಚಾನಲ್ ಅಲ್ಲಿ ನಾನು ಏನು ಟಾಪಿಕ್ ತಗೊಂಡಿದ್ದೀನಿ ಅಂದ್ರೆ ಕ್ರಿಕೆಟ್. ಸೊ ನಿಮಗೆ ಏನಾದ್ರು ಕ್ರಿಕೆಟ್ ಅಂದ್ರೆ ಇಷ್ಟನಾ? ಸೊ ಈಗಲೇ ಈ ಪೇಜ್ ನ ಫಾಲೋ ಮಾಡಿ, ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನಿಲ್ಲಿ ಪ್ರತಿ ಒಂದು ಮ್ಯಾಚ್ ಅಪ್ಡೇಟ್ಸ್ ಅಂಡ್ ಅನಾಲಿಸಿಸ್, ಪ್ಲೇಯಿಂಗ್ 11 ಸ್ಕ್ವಾಡ್ ಬಗ್ಗೆ ಹಾಗೂ ಪಾಯಿಂಟ್ಸ್ ಟೇಬಲ್ ಬಗ್ಗೆ ಮಾತಾಡೋಣ. ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನನ್ನ ಫೇವರೇಟ್ ಟೀಮ್ RCB ಟೀಮ್. ಸೊ RCB ಟೀಮ್ ಬಗ್ಗೆನೇ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2025ರಲ್ಲಿ RCB ಗೆದ್ದಿದೆ. ಸೊ 17 ವರ್ಷ ನಾವೇನ್ ಕಾದಿದೀವೋ 18ನೇ ವರ್ಷ ಆ ಡ್ರೀಮ್ ನಮ್ ಫುಲ್ಫಿಲ್ ಆಯ್ತು. 2026 ಸೊ ನಮ್ಮ RCB ಟೀಮ್ ಹೇಗಿದೆ, ಸ್ಕ್ವಾಡ್ ಬಗ್ಗೆ, ಪ್ಲೇಯಿಂಗ್ 11 ಬಗ್ಗೆ ನಾನು ಮಾತಾಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಓಕೆ, ಫುಲ್ ಸ್ಕ್ವಾಡ್ ಬಗ್ಗೆ ಮಾತಾಡೋಣ. ಫುಲ್ ಸ್ಕ್ವಾಡ್ ಬಗ್ಗೆ ಮಾತಾಡೋದಾದ್ರೆ ಬ್ಯಾಟರ್ಸ್. ಸೊ ನಮ್ಮ RCB ಬ್ಯಾಟರ್ಸ್ ಲಿಸ್ಟ್ ನೋಡೋದಾದ್ರೆ ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, ಕ್ಯಾಪ್ಟನ್ ಆಗಿರ್ತಾರೆ ರಜತ್ ಪಟಿದಾರ್ ಈ ಸತಿ ಕೂಡ. ಸೊ ದೇವದತ್ ಪಡಿಕ್ಕಲ್. ಆಮೇಲೆ ವಿಕೆಟ್ ಕೀಪರ್ಸ್ ಅಂತ ಬಂದ್ರೆ ಫಿಲಿಪ್ ಸಾಲ್ಟ್, ಜಿತೇಶ್ ಶರ್ಮಾ, ಜೋರ್ಡನ್ ಕಾಕ್ಸ್ ಬರ್ತಾರೆ. ಸೊ ಆಲ್ರೌಂಡರ್ ಲಿಸ್ಟ್ ಬಂದ್ರೆ ನಮ್ಮ ಆಲ್ರೌಂಡರ್ ಲಿಸ್ಟ್ ಅಲ್ಲಿ ತುಂಬಾ ಜನ ಇದ್ದಾರೆ. ಸೊ ಯಾರ್ಯಾರು ಅಂದ್ರೆ ವೆಂಕಟೇಶ್ ಅಯ್ಯರ್, ಕೃಣಾಲ್ ಪಾಂಡ್ಯ, ಟಿಮ್ ಡೇವಿಡ್, ರೊಮ್ಯಾರಿಯೋ ಶೆಫರ್ಡ್, ಜಾಕೋಬ್ ಬೆಥಲ್, ಸ್ವಪ್ನಿಲ್ ಸಿಂಗ್, ಕನಿಷ್ ಚೌಹಾನ್, ವಿಹಾನ್ ಮಲ್ಹೋತ್ರಾ. ಸೊ ಬೌಲರ್ಸ್ ಅಂತ ಬಂದಾಗ ಜಾಸ್ ಅಜಲ್ವುಡ್, ಭುವನೇಶ್ವರ್ ಕುಮಾರ್, ಯಶ್ ದಯಾಲ್, ನುವನ್ ತುಷಾರ, ಶ್ರೇಯಸ್ ಶರ್ಮಾ, ರಾಸಿಕ್ ಸಲಾಮ್ಧರ್, ಮಂಗೇಶ್ ಯಾದವ್, ಜಾಕೋಬ್ ಡಫಿ, ವಿಕಿ ಒಸ್ತವಾಲ್. ಸೊ RCB ರೆಕಾರ್ಡ್ ಬಗ್ಗೆ ಮಾತಾಡೋದಾದ್ರೆ ಸೊ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಯಾರ್ದಪ್ಪ ಅಂದ್ರೆ 263. ಅದು ನಮ್ಮ RCB. ಆವಾಗ 2013ರಲ್ಲೇ ಹೊಡೆದಿದ್ದಾರೆ. ಅದು ಅವಾಗ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇರಲಿಲ್ಲ. ಸೊ ಇವಾಗ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂದಿರೋದು. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬರೋಕ್ಕಿಂತ ಮುಂಚೆ ಹೈಯೆಸ್ಟ್ ಯಾರಪ್ಪ ಹೊಡೆದಿರೋದು ಅಂದ್ರೆ ಅದು ನಮ್ಮ RCB 263 ಹೊಡೆದಿರೋದು. ಸೊ ಅತಿ ಲೀಸ್ಟ್ ಸ್ಕೋರ್ ಯಾರ್ದಪ್ಪ ಅಂದ್ರೆ ಅದು ಕೂಡ ನಮ್ಮ RCBನೇ, 49 ನಾವು ಆಲ್ಔಟ್ ಆಗಿದ್ವಿ. ಅದು ನಮ್ಮ ಲೀಸ್ಟ್ ಸ್ಕೋರ್, ಅದು ಕೂಡ ಒಂದು ರೆಕಾರ್ಡ್. ಸೊ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಯಾರ್ದಪ್ಪ ಅಂದ್ರೆ ಅದು ನಮ್ಮ ವಿರಾಟ್ ಕೊಹ್ಲಿ ಅಂಡ್ ನಮ್ಮ ಏಲಿಯನ್ ABD ವಿಲಿಯರ್ಸ್. ಎಷ್ಟಪ್ಪ ಹೊಡೆದಿದ್ದಾರೆ ಅಂದ್ರೆ 229 ರನ್ ಹೊಡೆದಿದ್ದಾರೆ. ಇದು ನಮ್ಮ ಹೈಯೆಸ್ಟ್, ಒಂದೇ ಸೀಸನ್ ಹೈಯೆಸ್ಟ್ ರನ್ ಯಾರಪ್ಪ ಹೊಡೆದಿದ್ದಾರೆ ಅಂದ್ರೆ ಅದು ಕೂಡ ನಮ್ಮ ಕಿಂಗ್ ಕೊಹ್ಲಿ. ಎಷ್ಟಪ್ಪ ಅಂತಂದ್ರೆ 973 ರನ್ ಹೊಡೆದಿದ್ದಾರೆ. ಇನ್ನು ಅತಿ ಹೆಚ್ಚು ಸೆಂಚುರಿ, IPL ಅತಿ ಹೆಚ್ಚು ಸೆಂಚುರಿ ಹೊಡೆದಿರೋದು ಯಾರಪ್ಪ ಅಂದ್ರೆ ಅದು ಕೂಡ ನಮ್ಮ ವಿರಾಟ್ ಕೊಹ್ಲಿ. ಎಷ್ಟು ಸೆಂಚುರಿ ಹೊಡೆದಿದ್ದಾರೆ ಅಂತ ಹೇಳಿದ್ರೆ 8 ಸೆಂಚುರಿ ಹೊಡೆದಿದ್ದಾರೆ. ಸೊ ಇನ್ನೊಂದು ರೆಕಾರ್ಡ್ ಏನಪ್ಪಾ ಅಂದ್ರೆ ಒಂದೇ ಮ್ಯಾಚ್ ಅಲ್ಲಿ ನಮ್ಮ ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ 175 ರನ್ನು ಹೊಡೆದಿದ್ದಾರೆ. ಇದಲ್ಲದೆ ನಮ್ಮ ಬಾಲಿಂಗ್ ಅಂತ ಬರೋದಾದ್ರೆ ಅನಿಲ್ ಕುಂಬ್ಳೆ ಅವರು 5 ರನ್ಗೆ 5 ವಿಕೆಟ್ 2009ರಲ್ಲಿ ರಾಜಸ್ಥಾನ್ ವಿರುದ್ಧ ಮಾಡಿದ್ದಾರೆ. ಇದೆಲ್ಲ ನಮ್ಮ RCB ರೆಕಾರ್ಡ್ಸ್. ಸೊ ಇವಾಗ ನನ್ನ ಸ್ಟ್ರಾಂಗ್ 11 ಯಾರಪ್ಪ ಅಂತಂದ್ರೆ ಮೊದಲನೇದಾಗಿ ನಮ್ಮ ಕಿಂಗ್ ಕೊಹ್ಲಿ, RCBಯ ಮನೆ ಮಗ, ಅವರು ಓಪನರ್ಸ್ ಆಗಿ ಬರ್ತಾರೆ. ಸೊ ಎರಡನೇದು ನಾನ್ ಸ್ಟ್ರೈಕರ್ ಆಗಿ ಫಿಲಿಪ್ ಸಾಲ್ಟ್. ಸೊ ಫಿಲಿಪ್ ಸಾಲ್ಟ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅವರು ಕೂಡ ಟಾಪ್ 5 ಅಲ್ಲಿ ಕೂಡ ಇವಾಗ ಸ್ಥಾನವನ್ನು ಪಡೆದಿದ್ದಾರೆ T20 ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ. ಥರ್ಡ್ ಸ್ಪಾಟ್ ಯಾರಿಗಪ್ಪ ಅಂತ ಅಂದ್ರೆ ವೆಂಕಟೇಶ್ ಅಯ್ಯರ್ಗೆ. ವೆಂಕಟೇಶ್ ಅಯ್ಯರ್ ಈ ವರ್ಷ ನಾವು ತಗೊಂಡಿರೋದು. ಸೊ ಹೊಸ ನೀರು ಬಂತು ಅಂದ್ರೆ ಹಳೆ ನೀರು ಮರೆಯಕ್ಕಾಗಲ್ಲ. ಸೊ ಆ ಸ್ಥಾನದಲ್ಲಿ ನಮ್ಮ ದೇವದತ್ ಪಡಿಕ್ಕಲ್ ಕೂಡ ಆಡಿಸ್ತಾರೆ. ಸೊ ಯಾರು ಫಾರ್ಮ್ ಅಲ್ಲಿ ಇದಾರೋ ಸೊ ಅವ್ರಿಗೆ ಈ ಥರ್ಡ್ ಸ್ಪಾಟ್ ಫಿಕ್ಸ್ ಆಗತ್ತೆ. ಫೋರ್ತ್ ಸ್ಪಾಟ್ ಯಾರಪ್ಪ ಅಂದ್ರೆ ಅದು ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್. ಇನ್ನು ಐದನೇದು ಯಾರಪ್ಪ ಅಂತ ಅಂದ್ರೆ ಅದು ವೇರಿ ಆಗತ್ತೆ. ಸೊ ಹೆಂಗ್ ವೇರಿ ಆಗತ್ತೆ ಅಂದ್ರೆ 15 ಓವರ್ ವರೆಗೂ ಯಾರಾದ್ರೂ ವಿಕೆಟ್ ಕೊಟ್ಟಿಲ್ಲ ನಮ್ಮ RCB ಟೀಮ್ ಅವ್ರ ಅಂದ್ರೆ ಅಲ್ಲಿ ನಮ್ಗೆ ಜಿತೇಶ್ ಶರ್ಮಾ ಬರ್ಬೋದು, ಇಲ್ಲ ಟಿಮ್ ಡೇವಿಡ್ ಬರ್ಬೋದು. ಸೊ ಅಕಸ್ಮಾತ್ ನಾವೇನಾದ್ರೂ ಬೇಗ ವಿಕೆಟ್ಸ್ ಕಳ್ಕೊಂಡ್ರೆ ಸೊ ಕೃಣಾಲ್ ಪಾಂಡ್ಯ ಬರೋ ಸಾಧ್ಯತೆ ಇದೆ. ಇವಾಗ ಕೀಪ್ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ, ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡೋದಾದ್ರೆ ಸೊ ಹೈಯೆಸ್ಟ್ ಆಲ್ಮೋಸ್ಟ್ ಆಲ್ ರೆಕಾರ್ಡ್ಸ್ ಕೂಡ ಅವರ ಹೆಸರಲ್ಲೇ ಇದೆ. ಸೊ ಅವರು ಕಿಂಗ್, ಇಡೀ ಕ್ರಿಕೆಟ್ ಜಗತ್ನಲ್ಲಿ ಅವ್ರು ಕಿಂಗ್ ಆಗಿರೋದ್ರಿಂದ ಅವ್ರ ಬಗ್ಗೆ ಮಾತಾಡೋದು ಜಾಸ್ತಿ ಬೇಕಾಗಿಲ್ಲ. ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಸ್ಟ್ರೈಕರ್ ಆಗಿ ವಿರಾಟ್ ಕೊಹ್ಲಿ, ನಾನ್ ಸ್ಟ್ರೈಕರ್ ಆಗಿ ಫಿಲಿಪ್ ಸಾಲ್ಟ್. ಸೊ ಅವ್ರು ಇವಾಗ ಟಾಪ್ 2 ಅಲ್ಲಿ ಇದ್ದಾರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ T20 ಫಾರ್ಮೆಟ್ ಅಲ್ಲಿ. ಟಾಪ್ 2 ಬಂದ್ಬಿಟ್ಟು ಫಿಲಿಪ್ ಸಾಲ್ಟ್ ಅವರು ಇದ್ದಾರೆ. ಅಫ್ಕೋರ್ಸ್ ನಮ್ಮ ಅಭಿಷೇಕ್ ಶರ್ಮಾ ಇರೋದು. ಸೊ ಥರ್ಡ್ ಸ್ಪಾಟ್ ಅಂತ ಬಂದ್ರೆ ವೆಂಕಟೇಶ್ ಅಯ್ಯರ್ ಯಾಕಪ್ಪ ಅಂತಂದಾಗ ಒಂದು ಆಲ್ರೌಂಡರ್ ಇದಾಗಿ ಬರ್ತಾರೆ. ಸೊ ಅವ್ರು ಬ್ಯಾಟಿಂಗ್ ಆಡ್ತಾರೆ, ಬೌಲಿಂಗ್ ಆಡ್ತಾರೆ. ಸೊ ಅಕಸ್ಮಾತ್ ಅವ್ರು ಏನಾದ್ರು ಫಾರ್ಮಲ್ ಇಲ್ಲ ಅಂತ ಅಂದ್ರೆ ದೇವದತ್ ಪಡಿಕ್ಕಲ್ನ ಆಡಿಸ್ತಾರೆ. ಸೊ ಅದಾದ್ಮೇಲೆ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ನ ಆಡಿಸ್ತಾರೆ. ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ, ಒಳ್ಳೆ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ತಾರೆ. ಸೊ ಅದಾದ್ಮೇಲೆ ಕೃಣಾಲ್ ಪಾಂಡ್ಯ. ಸೊ ಕೃಣಾಲ್ ಪಾಂಡ್ಯ ಬಗ್ಗೆ ಮಾತಾಡೋದಾದ್ರೆ 2025ರ ಫೈನಲ್ ನ ಹೀರೋ ಯಾರಪ್ಪ ಅಂತ ಅಂದ್ರೆ ಅದು ನಮ್ ಕೃಣಾಲ್ ಪಾಂಡ್ಯ. ಸೊ ಅವ್ರ ಬಾಲಿಂಗ್ ಆಗ್ಲಿ ಬ್ಯಾಟಿಂಗ್ ಆಗ್ಲಿ. ಸೊ ಕೃಣಾಲ್ ಪಾಂಡ್ಯ ಆದ ನಂತರ ಜಿತೇಶ್ ಶರ್ಮಾ. ಸೊ ಜಿತೇಶ್ ಶರ್ಮಾ ಬಂದ್ಬಿಟ್ಟು ಇಲ್ಲಿ ಫಿನಿಶರ್ ರೋಲ್ ಪ್ಲೇ ಮಾಡ್ತಾರೆ. ಇನ್ನು ಟಿಮ್ ಡೇವಿಡ್ ಬಗ್ಗೆ ಹೇಳೋದಾದ್ರೆ ಬ್ಯಾಟ್ಸ್ಮನ್ ಕಮ್ ಬೌಲರ್. ಸೊ ಬ್ಯಾಟ್ಸ್ಮನ್ ಯಾವ ತರಪ್ಪ ಅಂತ ಅಂದ್ರೆ ಅವರು
ಬಂದಿದಂಗೆ ರುಬ್ತಾನೆ ಇರ್ತಾರೆ. ಜಾಸ್ತಿ ಟೈಮ್ ತಗೊಳ್ಳಲ್ಲ ಸೆಟ್ ಆಗಕ್ಕೆ. ಬಂದಿದ್ದ ಬೀಸ್ತಾನೆ ಇರ್ತಾರೆ. ಇನ್ನು ರೊಮ್ಯಾರಿಯೋ ಶೆಫರ್ಡ್ ಬಗ್ಗೆ ಮಾತಾಡೋದಾದ್ರೆ ಸೊ ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ಅವ್ರು ಹೋದ ವರ್ಷ CSK ಮೇಲೆ ಯಾವ ತರ ಆಡಿದ್ದಾರೆ ಅದೆಲ್ಲ ನಾವು ನೋಡಿದೀವಿ. ಮನುಷ್ಯ ಏನಾದ್ರು ಸೈಕ್ ಆದ್ರೆ ಬಿಡ್ತಾನೆ ಇರ್ತಾರೆ, ಬೌಂಡ್ರಿ ಆಚೆಗಡೆನೆ ಬಾಲ್ಗಳನ್ನ ಹೋಗ್ತಾನೆ ಇರ್ತವೆ. ಇದನ್ನ ನೋಡಿದೀವಿ ಕೂಡ CSK ಮೇಲೆ. ಸೊ ಅದಾದ್ಮೇಲೆ ನಮ್ಮ ಭುವನೇಶ್ವರ್ ಕುಮಾರ್ ಆದ್ರೆ ಸ್ವಿಂಗ್ ಕಿಂಗ್ ಯಾರಪ್ಪ ಅಂತ ಅಂದ್ರೆ ಅದು ನಮ್ಮ ಭುವನೇಶ್ವರ್ ಕುಮಾರ್. ಇನ್ನು ಜಾಸ್ ಹಜಲ್ವುಡ್ ಬಗ್ಗೆ ಮಾತಾಡೋದಾದ್ರೆ ಸೊ ಅವ್ರು ನಮ್ಮ ಕೀ ಪ್ಲೇಯರ್. ಯಾವ್ದ್ರಲ್ಲಿ ಕೀ ಪ್ಲೇಯರ್ ಬಾಲಿಂಗ್ ಅಲ್ಲಿ ಯಾರಪ್ಪ ಕೀ ಪ್ಲೇಯರ್ ಅಂದ್ರೆ ಅದು ನಮ್ಮ ಜಾಸ್ ಹಜಲ್ವುಡ್. ಬೇಕಾದ ವಿಕೆಟ್ ಎತ್ಕೊಡ್ತಾರೆ ಅಂಡ್ ಬೆಸ್ಟ್ ಬೌಲಿಂಗ್ ಎಕನಾಮಿನ ಮೇಂಟೈನ್ ಮಾಡಿದವ್ರು ಯಾರಪ್ಪ RCB ಹೋದ ವರ್ಷ ಅಂತಂದ್ರೆ ಅದು ನಮ್ಮ ಜಾಸ್ ಹಜಲ್ವುಡ್. ಇನ್ನು ಎಸ್ ದಯಾಲ್ ಕೂಡ ಒಂದು ಒಳ್ಳೆ ಬೌಲರ್ ಆಗಿ ನಮ್ಮ RCBಗೆ ಕಂಡು ಬಂದಿದ್ದಾರೆ. ಸೊ ಎಸ್ ದಯಾಲ್ ಕೂಡ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ಗೆ ಬರೋದಾದ್ರೆ ಸುಯೇಶ್ ಶರ್ಮಾ ಒಂದು ಒಳ್ಳೆ ಸ್ಪಿನ್ನರ್ ಅಂಡ್ ನಮ್ಮ RCB ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಈ ಕನ್ನಡಿಗನಿಗೆ ಇನ್ನೊಬ್ಬ ಕನ್ನಡಿಗನಿಂದ ಸಹಾಯ ಬೇಕು. ಈ ವಿರಾಟ್ ಕೊಹ್ಲಿ ಫ್ಯಾನ್ಗೆ ಇನ್ನೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ ಸಹಾಯ ಬೇಕು. ಈ RCB ಫ್ಯಾನ್ಗೆ ಇನ್ನೊಬ್ಬ RCB ಫ್ಯಾನ್ನ ಸಹಾಯ ಬೇಕು. ನಿಮ್ಮೆಲ್ಲರ ಸಹಾಯ ಏನಪ್ಪಾ ಅಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಕ್ರಿಕೆಟ್ ವಿಡಿಯೋಸ್ ಇನ್ನು ನನ್ನ ಚಾನಲ್ ಅಲ್ಲಿ ಹೆಚ್ಚು ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಫೈನಲಿ ಥ್ಯಾಂಕ್ ಯು.